ಬಂದೆ ಸ್ವಾಮಿ. ಏನೇ ಇಂದು ಬಸವ ಜಯಂತಿ, ಈ ನಂದಿ ಬಸವೇಶ್ವರನ ಜಾತ್ರೆ ಎಂದು ಗೊತ್ತಿದ್ದರು ಇನ್ನು ಪೂಜಾ ಸಿದ್ಧತೆ ಇಲ್ಲವೇ? ಅಲ್ಲ ರೀ, ನೀವು ಹೊಳೆಗೆ ಹೋಗಿ ಎತ್ತಿನ ಮೈ ತೊಳೆದುಕೊಂಡು ಈಗಲೇ ಬಂದ್ರಾ? ಎತ್ತುಗಳ ಮೈ ಮೇಲಿರುವ ಬಟ್ಟೆ ನೋಡಿದರೆ ಗೊತ್ತಾಗುವುದಿಲ್ಲವೇ ನಿನಗೆ? ಕೆರೆಗೆ ಹೋಗಿ ಮೈ ತೊಳೆದುಕೊಂಡು ಬಂದು ಶೃಂಗರಿಸಿದ ಜೀವನ ಹಾಕಿಕೊಂಡು ಈ ನಂದಿ ಬಸವೇಶ್ವರನ ಆಶೀರ್ವಾದ ಪಡೆದುಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದಿರುವೆ. ಬೇಗ ಆರತಿ ಮಾಡಿ ನೈವೇದ್ಯ ಹೇಳಿ. ಆಯ್ತು ರೀ, ಆ ಕಡೆ ಈ ಕಡೆ ಒಂದೊಂದು ಎತ್ತುಗಳನ್ನು ಕಟ್ಟಿ ಅವಕ್ಕೆ ಈಗಾಗಲೇ ನಾನೇ ಪೂಜೆ ಮಾಡ್ತೀನಿ. ನಂದಿ ಬಸವೇಶ್ವರ ಅಂತೂ ನೀನು ಈ ಬಡವರನ್ನು ಕಾಪಾಡುವ ತಂದೆ ನೀನಪ್ಪ. ಈ ಬಡವರ ಬಾಳಿಗೆ ಭೂಮಿ ತಾಯಿಯನ್ನೇ ಬೆಳೆದು ಭೂಮಿ ತಾಯಿಯಲ್ಲಿ ನಿನ್ನ ಮೈ ಮರೆದು ಈ ಬಡವರಿಗೆ ಅನ್ನ ಹಾಕುವ ದೇವ ನೀನು ತಂದೆ, ದೇವ ನೀನು. ಓ ನಂದಿ ಬಸವೇಶ್ವರ, ಈ ಬಸವ ಜಯಂತಿ ಎಂದು ರೈತರು ನಿನ್ನನ್ನು ಆರತಿ ಮಾಡಿ ಹರ್ಷ ವ್ಯಕ್ತಪಡಿಸುತ್ತಾರೆ. ಈ ರೈತನೇ ರಾಷ್ಟ್ರದ ಸಂಪತ್ತೆಂದು ಬಿರುದು ಬರಬೇಕಾದರೆ ಅದು ನಿನ್ನಿಂದ ತಂದೆ. ರಾತ್ರಿ ಹಗಲೆನ್ನದೆ ಚಳಿ ಮಳೆ ಎನ್ನದೆ ನಿನ್ನನ್ನು ಹೂಡಿ ಹುಟ್ಟಿ ಬಿತ್ತಿ ಬೆಳೆದು ಈ ನಾಡಿಗೆ ಅನ್ನ ಹಾಕಿ ಅನ್ನದಾತ ನೆನೆಸಿಕೊಳ್ಳಬೇಕಾದರೆ ಅದು ನಿನ್ನ ಅದ್ಭುತ ಶಕ್ತಿಯಿಂದ ತಂದರೆ. ಆದರೆ ನನಗಿರುವುದೊಂದೇ ಬಯಕೆ, ಈ ನೇಗಿಲ ಹಿಡಿದ ಕೈಗೆ ಶಕ್ತಿ ಕೊಡು. ಬಸವ ಎಂದು ಪೂಜಿಸುವವರಿಗೆ ಮುಕ್ತಿ ಕೊಡಪ್ಪ. ಅಂದಾಗ ಈ ರೈತನ ಹೆಸರು ನಾಡಿನ ಉಸಿರಾಗುತ್ತದೆಯಪ್ಪ, ನಾಡಿನ ಉಸಿರಾಗುತ್ತದೆ. ಸ್ವಾಮಿ, ಎಂತ ಉದ್ಧಾರ ಭಕ್ತಿ ನಿಮ್ಮದು. ಹೌದು ಗೌರಿ, ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಎಂಬ ನೀತಿ ನಿಯಮ ನಿನಗೆ ತಿಳಿದಿದೆ ಎಲ್ಲ. ಈ ರೈತನೊಬ್ಬ ಮೈಗಳ ತನದಿಂದ ಸೋಮಾರಿಯಾಗಿ ನೇಗಿಲ ಹಿಡಿಯದೆ ಕಳ್ಳ ಸುಳ್ಳರ ಹಾಗೆ ಹಿಡಿದರೆ ಈ ಜಗದ ಜನರ ಅನ್ನದ ಪರಿಸ್ಥಿತಿ ಏನಾಗುತ್ತಿತ್ತು ಗೊತ್ತಾ? ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ನಿಟ್ಟರಿಸಲು ಕಟ್ಟಿಕೊಂಡು ಬೇಕಾದಂತ ಶ್ರೀಮಂತನಿದ್ದರೂ ಕೂಡ ಹಸಿವು ಹಸಿವು ಎಂದು ಪ್ರಾಣ ವಿಸುರು ಬಿಡಬೇಕಾಗುತ್ತದೆ. ಅಂದಾಗ ಈ ಕೈಗೆ ಶಕ್ತಿ ಕೊಡಿ ಎಂದು ಬೇಡಿಕೊಡಿ ಗೌರಿ. ಹೌದು ಸ್ವಾಮಿ, ಸಕಾಲಕ್ಕೆ ಮಳೆ ಆದರೆ ಯಾವತ್ತು ಭೂಮಿ ತಾಯಿ ಬೆಳೆದು ಚೆನ್ನಾಗಿ ನಮಗೆ ಬೆಳೆ ಕೊಟ್ಟರೆ ಈ ಬಡವ ಉದ್ಧಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿಜ ಗೌರಿ, ಮಣ್ಣಿನ ಮಕ್ಕಳಾದ ನಮಗೆ ಈ ಮಣ್ಣೇ ಈ ರೈತನ ಕಣ್ಣು, ಈ ಮಣ್ಣೇ ಈ ರೈತನ ಉಸಿರು. ಈ ಮಣ್ಣಿನಿಂದಲೇ ಚಿನ್ನ, ಈ ಮಣ್ಣಿನಿಂದಲೇ ಈ ಗುಡಿ ಗೋಪುರ. ಇಂಥ ಮಣ್ಣನ್ನು ಎಲ್ಲಿಂದಲೂ ಬಂದ ಕಳ್ಳ ಹರಾಮ್ಕೋರರು ಹಗಲು ಲೂಟಿ ಮಾಡಿ ಕೋಟ್ಯಾಧಿಪತಿಯಾಗಿದ್ದಾರೆ. ಸ್ವಾಮಿ, ಅಲ್ಲಿಯವರೆಗೂ ನಿಮ್ಮ ವಿಚಾರವೇನು? ನಮಗೆಲ್ಲ ಈ ವಿಚಾರ ಏಕೆಂದು ಮಹಾತ್ಮ ಗಾಂಧಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಸಂಗೊಳ್ಳಿ ರಾಯಣ್ಣನವರು ಮನೆಯಲ್ಲಿ ಕೈ ಕಟ್ಟಿ ಸುಮ್ಮನೆ ಕುಳಿತಿದ್ದರೆ ಇಂದಿಗೂ ನಾವು ಪರಕೀಯರ ಗುಲಾಮರಾಗ್ತಿದ್ದೆವು ಗೌರಿ. ಶಬ್ಬಾಷ್ ಮಾವ ಶಬ್ಬಾಷ್, ನಿಜವಿದೆ ನಿನ್ನ ಮಾತು. ಮಾಡು ಇಲ್ಲವೇ ಮಡಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿಯವರ ವಾಣಿಯಂತೆ ಕೊಲೆ ಮಾಡಿದವನ ಕೊಲೆಗೈಯಲೇಬೇಕೆಂಬ ಸುಭಾಷ್ ಚಂದ್ರ ಬೋಸ್ ಅವರ ನುಡಿದಂತೆ ನಡಿ ತಪ್ಪಿದವನ ಅಡಿಯನ್ನು ಕತ್ತರಿಸಲೇಬೇಕು. ಹೌದು ಮಾವ, ನೀತಿ ನಿಯಮವನ್ನು ತಪ್ಪಿಸಿ ನಡೆದವರ ಕತ್ತನ್ನೇ ಕಡಿಯಬೇಕು. ಹಳ್ಳಿಯಿಂದ ದಿಲ್ಲಿವರೆಗೆ ಸುಳ್ಳು ಮೋಸ ವಂಚನೆಯಿಂದ ಸುಲಿಗೆ ಮಾಡುತ್ತಿರುವವರನ್ನು ಸೂಲಕ್ಕೇರಿಸಬೇಕು. ಅಂತಾಗ ಈ ಮಾತ್ರ ನಮಗೆ
ಮಣ್ಣಿನಲ್ಲಿ ಹುಟ್ಟಿದ ನಮಗೆ ನೆಮ್ಮದಿ ಸಿಗುತ್ತದೆ. ಎಂಥ ವಿಚಾರಪ್ಪ ನಿಮ್ಮದು. ಈಗ ಬಂದಿರಪ್ಪ. ಹೌದು ಮಾವ. ತಮ್ಮಿಬ್ಬರ ಓದು ಚೆನ್ನಾಗಿದೆ ತಾನೇ? ಇಬ್ಬರು ರ್ಯಾಂಕ್ ಲಿಸ್ಟ್ ಇದ್ದೇವೆ ಮಾವ. ಹೌದಾ? ಎಷ್ಟೇ ಆದರೂ ನೀವು ನನ್ನ ತಮ್ಮಂದಿರಲ್ಲವೇ? ನಿಜ ಅಕ್ಕ. ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಸ್ಫೂರ್ತಿಯಾದಂತೆ ಇಂದು ಕೂಡ ನಾನು ನಿನ್ನ ಸುಖದುಃಖದಲ್ಲಿ ಭಾಗಿಯಾಗಿ ಈ ಮಣ್ಣಿನ ಋಣ ತೀರಿಸ್ತೀನಿ. ತಮ್ಮಂದಿರಾ? ತಮ್ಮಂದಿರಾ? ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ನನ್ನ ತಂದೆ ಈ ನಾಡಿನ ಶ್ರೇಷ್ಠ ದೇವರೆಂದು ದಿನನಿತ್ಯ ಹೇಳುತ್ತಿದ್ದ ಇದೇಕೋ ನಿನ್ನ ಕಣ್ಣಲ್ಲಿ ನೀರು? ಅಪ್ಪನೇನಾದರೂ ಯಾರ ಕೈ ವಾಸದಿಂದ ಹತನಾಗಿರುವನೇ? ಇಲ್ಲ ಧರ್ಮ ಪತ್ನಿ ಹತನಾದಳೆಂದು ಚಿಂತೆ ಮಾಡಿ ಸತ್ತನೇ? ಹೇಳಕ್ಕ ಹೇಳು. ಅಂತ ಕಾರಣ ಬರವರೆಗೂ ನೀವು ಏನು ಕೇಳಬೇಡಿ. ಆ ವಿಷಯ ಎಲ್ಲಿಗೆ ಬರುತ್ತೋ ನಾನೇ ಹೇಳ್ತೀನಿ. ಈಗ ನೀವು ಏನು ಕೇಳಬೇಡಿರಪ್ಪ, ಏನು ಕೇಳಬೇಡಿ. ಹೌದು ಒಳಿಂದಿರಿ, ಕೆಲವು ಮಾತು ಕೊಟ್ಟಲ್ಲಿ ಒಂದಂತೂ ಈಗ ನಿಜ ಹೇಳ್ತೀನಿ. ನಿಮ್ಮ ತಂದೆಯೊಬ್ಬ ಉತ್ತಮ ರೈತರೊಬ್ಬರಲ್ಲಿ ಈ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ರಾಮರಾಜನ ಕನಸನ್ನು ಹೊತ್ತು ಈ ಮನೆಯೊಂದು ಉತ್ತಮರ ಮನೆತನವಾಗಿ ಇರಿಸಬೇಕೆಂದು ಹಸಿರಾಗಿ ಈ ನನ್ನ ಗಂಡು ಮಕ್ಕಳಿಗೆ ನೀವೇ ಮಾತಾಪಿತರಾಗಿ ಧರ್ಮದ ದಾರಿದೀಪವಾಗಿ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ಪತಾಕೆ ಹಾರಿಸಿ ಮನೆಯೊಂದು ಉತ್ತಮರ ಮನೆತನವನ್ನು ಬೆಳಗಿಸಬೇಕೆಂದು ವಚನ ತೆಗೆದುಕೊಂಡಿದ್ದಾನಪ್ಪ. ಆಯ್ತು ಮಾವ, ಆಯ್ತು. ನೀವು ಬಚ್ಚಿಟ್ಟ ಮಾತನ್ನು ಈಗ ಎಚ್ಚರಿಸಿದಾಗ ನಾವು ಕೆಚ್ಚದೆ ವೀರರಾಗಿ ನ್ಯಾಯ ಎಂಬ ಮಚ್ಚನ್ನು ಹಿಡಿದು ಅನ್ಯಾಯ ಎಂಬ ಸತ್ತನ್ನು ಕೊಚ್ಚಿ ಹಾಕುತ್ತೇವೆ. ನೀವು ಅಪ್ಪನಿಗೆ ಕಟ್ಟಿರುವ ಮಾತನ್ನು ನಡೆಸಿಕೊಡ್ತೇವೆ ಮಾವ. ಈ ಮಾತು ಸತ್ಯ. ಹೌದು ಮಾವ, ನಮ್ಮ ತಂದೆಗೆ ಕೊಟ್ಟ ಮಾತಿನಲ್ಲಿ ನಮಗೂ ಅರ್ಥವಾದವರಲ್ಲಿ ಅವನ ರಕ್ತದಿಂದ ಜನಿಸಿದ ನಾವು ನಮ್ಮ ರಕ್ತದಿಂದಲೇ ಅದನ್ನು ಬರೆದು ನಿನ್ನ ಮಾತನ್ನು ನಡೆಸಿಕೊಡ್ತೇವೆ ಮಾವ. ನ್ಯಾಯಕ್ಕೆ ಅಕ್ಕನಾಗಿ, ಮಮತೆಗೆ ತಾಯಿಯಾಗಿ, ನಿಮ್ಮೆಲ್ಲರ ಉಸಿರಲ್ಲಿ ಉಸಿರಾಗಿ ಸತ್ಯ ಏನು ಅಂತ ಈ ಜಗತ್ತಿಗೆ ತಿಳಿಸ್ತೀನಿ. ಈ ನನ್ನ ಮಾತು ಸತ್ಯ. ಅಳೇಂದ್ರಿ, ನೀವು ಡ್ರೆಸ್ ಬದಲಾಯಿಸಿಕೊಳ್ಳಿ ಹೋಗಿ. ನಾನು ಎತ್ತುಗಳನ್ನು ಹೊಡೆದುಕೊಂಡು ಬರ್ತೀನಿ. ಎಲ್ಲರೂ ಕೂಡಿ ಪ್ರಸಾದ ಮಾಡೋಣ. ಹೌದು ಮಾವ, ಹುಲಿ ಹೊಟ್ಟೆಲೆ ಹುಲಿನ ಹುಟ್ಟಿದ ಮಂತೆ ಶ್ರೀರಾಮಚಂದ್ರನ ಹೊಟ್ಟೆಯಲ್ಲಿ ಹುಟ್ಟಿದ ಅವನ ಕೀರ್ತಿ ಬೆಳಗ್ಗೆ ರಾವಣ ರಾಜ್ಯವಾಗಿ ನಡೆಸುತ್ತಿರುವಂತವರನ್ನು ಹೊತ್ತು ಹಾಕಿ ನಾವೇ ಪುಣ್ಯರನ್ನು ಮೆರೆಯುವ ಪ್ರಕಾಶಗಳನ್ನು ಕಣ್ಣು ಕೆತ್ತು ನಾವು ಉತ್ತಮರ ಮನೆತವರನ್ನು ಹೆಸರುಗೊಳಿಸುತ್ತೇವೆ. ಈ ನಮ್ಮ ಮಾತು ಸತ್ಯ ಮಾವ. ಆಯ್ತು, ಬನ್ನಿ ಹೋಗೋಣ.